ಈ ವಿಡಿಯೋದಲ್ಲಿ ನಾವು ಪರಿಸರ ವಿಜ್ಞಾನ 4ನೇ ತರಗತಿ ಪರಿಸರ ವಿಜ್ಞಾನ ಸಾರಿಗೆ ಮತ್ತು ಸಂಪರ್ಕ ಇದಕ್ಕೆ ಸಂಬಂಧಪಟ್ಟ ಕ್ವಿಜ್ ಅಥವಾ MCQಗಳನ್ನ ನೋಡೋಣ. ನಿಮಗೆಷ್ಟು ಜ್ಞಾನವಿದೆ ಎಂಬುದು ಈ ವಿಡಿಯೋದ ಮೂಲಕ ತಿಳಿಯುತ್ತದೆ. ನಿಮಗೆ ಗೊತ್ತಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಒಂದು ಪೆನ್ ಪೇಪರ್ ತಗೊಳ್ಳಿ. ಎಷ್ಟು ಸರಿ ಆಯ್ತು ಎಷ್ಟು ತಪ್ಪಾಯ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಸಾರಿಗೆ ಎಂದರೆ ಏನು? ಸಾರಿಗೆ ಎಂದರೆ ಆಪ್ಷನ್ಸ್ ನೋಡ್ರಿ. ಸಂಪರ್ಕ ಸಾಧನ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವ ವಿಧಾನ, ಪತ್ರ ಬರೆಯುವ ವಿಧಾನ, ದೂರವಾಣಿ ಕರೆ. ಸಾರಿಗೆ ಅಂದ್ರೆ ಏನು ಗೊತ್ತಾಯ್ತಾ? ಸರಿ, ಉತ್ತರ ಬಿ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವ ವಿಧಾನ. ನೀವು ಪೆನ್ ಪೇಪರ್ ತಗೋರಿ. ಇಲ್ಲೇ ಹಲವಾರು ಕ್ವಶನ್ಗಳು ಬರ್ತಾವು. ಕ್ವಶನ್ ನಂಬರ್ ಹಾಕೋರಿ, ನಿಮ್ಮ ಉತ್ತರ ಬರೀರಿ. ಎಷ್ಟು ಸರಿ ಆದವು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಕ್ವಶನ್. ಹಳೆಯ ಕಾಲದಲ್ಲಿ ಜನರು ಹೆಚ್ಚು ಬಳಸಿದ ಸಾರಿಗೆ ಸಾಧನ ಯಾವುದು? ಹಳೆಯ ಕಾಲದಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ನೋಡ್ರಿ, ಕಾರು, ರೈಲು, ಎತ್ತಿನ ಬಂಡಿ, ವಿಮಾನ. ಸರಿಯಾದ ಉತ್ತರ ಏನು? ಸರಿ, ಎತ್ತಿನ ಬಂಡಿ. ಸರಿಯಾದ ಉತ್ತರ ಎತ್ತಿನ ಬಂಡಿಯನ್ನ ಹಿಂದಿನ ಕಾಲದಲ್ಲಿ ಜನರು ಸಾರಿಗೆಗಾಗಿ ಬಳಸುತ್ತಿದ್ದರು. ಸಂಪರ್ಕದ ಉದಾಹರಣೆ ಯಾವುದು? ಈಗ ಸಾರಿಗೆ ಬಗ್ಗೆ ಅವನ್ ಕ್ವಶನ್ ನೋಡಿದ್ವಲ್ಲ, ಈಗ ಸಂಪರ್ಕದ ನೋಡ್ರಿ. ಸಂಪರ್ಕದ ಉದಾಹರಣೆ ಯಾವುದು? ಬಸ್, ಪತ್ರ, ರೈಲು, ಸೈಕಲ್. ಉತ್ತರ ಏನು ಅಂತ ನಿಮ್ಗೆ ಗೊತ್ತೈತಿ? ಈಸಿ ಇದೆ ಕ್ವಶನ್. ಉತ್ತರ ಏನು ಎಂಬುದನ್ನ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ 4ನೇ ಕ್ವಶನ್. ವಿಮಾನ ಯಾವ ಸಾರಿಗೆಗೆ ಸೇರಿದೆ? ಅಂದ್ರೆ ನಮ್ದು ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ ಅಂತ ಕೇಳಿರಲ್ಲ, ಅದ್ರೊಳಗ ವಿಮಾನ ಈ 3ರಲ್ಲಿ ಯಾವ್ದಕ್ ಬರುತ್ತಾ ಅಂತ. ಜಲ ಸಾರಿಗೆ, ಭೂ ಸಾರಿಗೆ, ವಾಯು ಸಾರಿಗೆ, ಸಂಪರ್ಕ ಸಾಧನ. ಉತ್ತರ ಏನು ಅಂತ ಗೊತ್ತಾಯ್ತಾ? ಸರಿ, ವಾಯು ಸಾರಿಗೆ. ವಿಮಾನ ವಾಯು ಸಾರಿಗೆ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದೂರವಾಣಿ ಯಾವ ವಿಭಾಗಕ್ಕೆ ಸೇರಿದೆ? ಯಾವ ವಿಭಾಗಕ್ಕೆ ಸೇರಿದೆ? ದೂರವಾಣಿ ಸಾರಿಗೆಗೆ ಸೇರೈತಿ, ಸಂಪರ್ಕಕ್ಕೆ ಸೇರೈತಿ, ಜಲ ಸಾರಿಗೆ, ಭೂ ಸಾರಿಗೆ, ಯಾವ್ದಕ್ಕೆ ಸೇರೈತಿ? ಉತ್ತರ ಸಂಪರ್ಕ ಸಾಧನ ಅಲ್ಲ, ದೂರವಾಣಿ ಸಂಪರ್ಕಕ್ಕೆ ಸೇರಿದೆ. ನೋಡ್ರಿ, ಉತ್ತರ ಸಂಪರ್ಕ. ರೈಲು ಯಾವ ಸಾರಿಗೆಗೆ ಸೇರಿದೆ? ಈಗ ನೋಡಿದ್ವಲ್ಲ, ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ, ಸಂಪರ್ಕ. ಯಾವುದು ಉತ್ತರ ಬರುತ್ತೆ ಅಂತ ಕಮೆಂಟ್ ಮಾಡ್ತೀರಾ? ಕ್ವಶನ್ ನಂಬರ್ ಹಾಕಿ ಇದು ಉತ್ತರ ಅಂತ ಕಮೆಂಟ್ ಮಾಡಿ. ನಿಮ್ ಟೋಟಲ್ ಎಷ್ಟು ಪ್ರಶ್ನೆಗಳಿಗೆ ಎಷ್ಟು ಸರಿ ಉತ್ತರ ಕೊಟ್ಟಿರಿ ಅನ್ನೋದನ್ನು ಕಮೆಂಟ್ ಮಾಡಿ. ಜಲ ಸಾರಿಗೆಗೆ ಉದಾಹರಣೆ ಯಾವುದು? ಇಲ್ಲಿ ಒಂದೇ ತರ ಕ್ವಶನ್ ಇಲ್ಲ, ಎಲ್ಲಾ ಪಾಠದ ಎಲ್ಲಾ ಏರಿಯಾ ಮೇಲೂ ಕ್ವಶನ್ ತಗೊಂಡಿನಿ. ಹಂಗಾಗಿ ತುಂಬಾ ಚೆನ್ನಾಗಿದೆ ಕ್ವಿಜ್ ಇದು. ಜಲ ಸಾರಿಗೆಗೆ ಉದಾಹರಣೆ ಯಾವುದು? ಬಸ್, ಹಡಗು, ವಿಮಾನ, ರೈಲು. ಉತ್ತರ ಏನ್ ಹೇಳ್ರಿ? ಉತ್ತರ ಏನು ಅಂತ ಹೇಳೋದನ್ನ ಕಮೆಂಟ್ ಮಾಡ್ರಿ. ಉತ್ತರ ಏನ್ ಬರ್ತಿದ್ಕ? ಜಲ ಸಾರಿಗೆಯೊಳಗ ನೀರಿನಲ್ಲಿ ಸಾರಿಗೆ ಮಾಡುವಂತಹ ಉಪಕರಣ ಯಾವ್ದು ಇದ್ರೊಳಗ? ಉತ್ತರವನ್ನ ಕಮೆಂಟ್ ಮಾಡ್ರಿ. ನೆಕ್ಸ್ಟ್, ಭೂ ಸಾರಿಗೆಗೆ ಸೇರದ, ಕರೆಕ್ಟ್ ಆಗಿ ಆಪ್ಷನ್ ನೋಡ್ರಿ, ಸೇರದ ಅಂತ ಹಾಕಿನಿ ಇಲ್ಲೇ. ಸಾಧನ ಯಾವುದು? ಕಾರು, ಬಸ್, ವಿಮಾನ, ರೈಲು. ಭೂ ಸಾರಿಗೆಗೆ ಸೇರದ ಸಾಧನ ಯಾವ್ದಿದ್ರೊಳಗ?
ಭೂಮಿ ಮೇಲೆ ನಡೆಯಲ್ಲ ಅಂತ ಹೌದು ಯಾವುದು? ಸರಿ ಉತ್ತರ. ಉತ್ತರ ಸಿ, ವಿಮಾನ. ನೆಕ್ಸ್ಟ್, ಸಂಪರ್ಕದ ಮೂಲಕ ಏನು ಸಾಧ್ಯ? ಸಂಪರ್ಕದ ಮೂಲಕ ಏನು ಸಾಧ್ಯ? ನಾವು ಸಂಪರ್ಕದ ಮೂಲಕ ಏನ್ ಮಾಡ್ತೀವಿ? ವಸ್ತು ಸಾಗಾಣಿಕೆ ಮಾಡ್ತೀವಿ, ಮಾಹಿತಿ ಹಂಚಿಕೆ, ರೈಲು ಪ್ರಯಾಣ, ಹಡಗು ಪ್ರಯಾಣ. ಉತ್ತರ ಏನಾಗುತ್ತ? ಮಾಹಿತಿ ಹಂಚಿಕೆ. ಉತ್ತರ ಬಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಮೊಬೈಲ್ ಫೋನ್ ಯಾವ ವಿಭಾಗಕ್ಕೆ ಸೇರಿದೆ? ಯಾವ ವಿಭಾಗಕ್ಕೆ ಸೇರಿದೆ? ಸಾರಿಗೆ, ಸಂಪರ್ಕ, ಜಲ ಸಾರಿಗೆ, ಭೂ ಸಾರಿಗೆ. ಯಾವ ವಿಭಾಗಕ್ಕೆ ಸೇರೈತಿ? ಮೊಬೈಲ್ ನೀವು ಅತಿ ಹೆಚ್ಚು ಬಳಸ್ತಿರಲ್ಲ, ಅದರಿಂದ ಏನು ಉಪಯೋಗ ಐತಿ? ಇದನ್ನ ಕಮೆಂಟ್ ಮಾಡ್ರಿ. ಈ ಈ ಈ ಪ್ರಶ್ನೆಗೆ ಸಂಬಂಧಿಸಿದ ಉತ್ತರವನ್ನ ಕಮೆಂಟ್ ಮಾಡ್ರಿ. 10ಕ್ಕ ಇದ್ರೊಳಗೆ ಯಾವ್ದು ಬರುತ್ತ ಉತ್ತರ ಅಂತಂದ ಕಮೆಂಟ್ ಮಾಡಿ. ಇದಿಷ್ಟು ಈ ವಿಡಿಯೋದಲ್ಲಿ. ತುಂಬಾ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪಾಠಗಳನ್ನ, ಕ್ವಿಜ್ಗಳನ್ನ ನೋಡೋಣ. ಇದೇ ರೀತಿ ನಮ್ಮ ವಿಡಿಯೋಗಳನ್ನ ಪಡೆಯಲು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಅನ್ನ ಒತ್ತಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.